ನೋವು ಶಾಶ್ವತವಲ್ಲ. ದುಃಖದ ಸಮಯದಲ್ಲಿ ದೇವರನ್ನು ಮಾತ್ರ ನಂಬು. ದೇವರು ತಕ್ಷಣ ನಿನಗೆ ಉತ್ತರ ಕೊಡಲಾರ. ಆದರೆ ನಿನ್ನ ಕಣ್ಣೀರನ್ನು ಭಗವಂತ ಎಂದಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ, ಭಗವಂತ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಯಾರು ತಮ್ಮ ದುಃಖದ ಸಮಯದಲ್ಲಿ ದೇವರನ್ನ ಮಾತ್ರವೇ ನಂಬುತ್ತಾರೋ ಅವರ ಕಣ್ಣೀರನ್ನು ನಾನು ವ್ಯರ್ಥವಾಗಲು ಬಿಡೋದಿಲ್ಲ ಅಂತ. ನಿನ್ನ ನೋವು ಶಾಶ್ವತವಲ್ಲ ಅರ್ಜುನ. ದುಃಖ ಬಂದಾಗ ನನ್ನ ಮೇಲೆಯೇ ನಂಬಿಕೆಯನ್ನಿಡು. ನಾನು ತಕ್ಷಣವೇ ನಿನಗೆ ಉತ್ತರ ಕೊಡದೇ ಇದ್ದರೂ ನಿನ್ನ ಕಣ್ಣೀರನ್ನು ನಾನು ದೂರ ಮಾಡಲು ಒಂದು ಬೆಳಕನ್ನು ಖಂಡಿತ ನೀಡುತ್ತೇನೆ. ನಂಬಿಕೆಯನ್ನು ಕೈ ಬಿಡಬೇಡ. ದೇವರು ಮೌನವಾಗಿರಬಹುದು, ಆದರೆ ನಿನ್ನ ಕಣ್ಣೀರು ಅವನಿಗೆ ಕೇಳಿಸದೇ ಇರುವುದಿಲ್ಲ. ಹೀಗೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳುವ ಬೋಧನೆ ಇದು. ಇಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುವಂತಹ, ನಿಮ್ಮ ನೋವಿಗೆ ಒಂದು ನೆಮ್ಮದಿಯನ್ನು ಕೊಡುವಂತಹ ಕೆಲವು ಸಾಲುಗಳಿವೆ ನೋಡಿ. ನೋವು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು ಬರುತ್ತದೆ. ಕಣ್ಣೀರು ಸುರಿದಾಗ ಭಗವಂತನನ್ನು ನೆನೆಸಿಕೊ, ಉತ್ತರ ಖಂಡಿತ ಬರುತ್ತದೆ. ತಾಳ್ಮೆಯಿಂದ ಕಾಯುವವರಿಗೆ ದೇವರು ಅನ್ಯಾಯ ಮಾಡಲಾರ. ದುಃಖದಲ್ಲಿ ನೀನು ಅತ್ತಾಗಲೇ ನಿನಗೆ ಬೆಳಕಿನ ಪ್ರಭಾತ, ಅದರ ಮೌಲ್ಯ ತಿಳಿಯುತ್ತದೆ. ನಿನ್ನ ಕೋರಿಕೆಗಳನ್ನು ನಾನು ತಡ ಮಾಡಬಹುದು, ಆದರೆ ಅದನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ನಿನ್ನ ನೋವು ನನಗೆ ಗೊತ್ತು. ಮೌನವೇ ನನ್ನ ಉತ್ತರ ಎಂದು ತಿಳಿದವರಿಗೆ ಯಾವುದೇ ದುಃಖ ಬಾಧಿಸುವುದಿಲ್ಲ. ನಂಬಿಕೆ ಉಳಿದಿದ್ದರೆ ಬದುಕಲ್ಲಿ ಎಂದಿಗೂ ಸೋಲು ಬರುವುದಿಲ್ಲ. ಎಲ್ಲವೂ ಕಳೆದು ಹೋದಂತಾದಾಗಲೇ ದೇವರು ಕೆಲಸ ಶುರು ಮಾಡುವುದು. ನೀನು ಒಂಟಿಯಲ್ಲ, ನಾನಂತೂ ನಿನ್ನ ಜೊತೆಗೆ ಸದಾ ಇದ್ದೇ ಇರುತ್ತೇನೆ. ಸಮಯವೇ ನನ್ನ ಉತ್ತರ, ತಾಳ್ಮೆಯೇ ನಿನ್ನ ಪರೀಕ್ಷೆ. ಕಣ್ಣೀರು ಸುರಿಸುವವನು ದುರ್ಬಲನಲ್ಲ. ನಂಬಿಕೆಯನ್ನು ಹೊಂದಿರುವವನು ಎಂದಿಗೂ ಜೀವನದಲ್ಲಿ ಕೆಳಗೆ ಬೀಳುವುದಿಲ್ಲ. ನಿನ್ನ ಸಂಕಷ್ಟ ನಿನ್ನ ಶಾಶ್ವತ ಕಥೆಯಲ್ಲ, ಅದಕ್ಕೊಂದು ವಿರಾಮ ಇದ್ದೇ ಇರುತ್ತದೆ. ನಾನು ನೋಡುವುದು ನಿನ್ನ ಹೃದಯವನ್ನ, ನಿನ್ನ ಹೃದಯಾಂತರಾಳದಲ್ಲಿ ಇರುವ ಭಕ್ತಿಯನ್ನ, ನಿನ್ನ ಶಬ್ದಗಳನ್ನಲ್ಲ. ಎಲ್ಲ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಸಿಗುವುದಿಲ್ಲ. ಸಮಯಕ್ಕಾಗಿ ಕಾಯಬೇಕು. ನಿನ್ನ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಮಯ ಮಾತ್ರವೇ ನಿನ್ನ ನಂಬಿಕೆಯನ್ನ ನಿರೀಕ್ಷೆಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನೋವು ಕಡಿಮೆಯಾಗುತ್ತದೆ, ಹಾಗೆಯೇ ನಂಬಿಕೆ ಎನ್ನುವುದು ಹೆಚ್ಚಾಗಬೇಕು. ಭಗವಂತ ಮೌನವಾಗಿದ್ದಾನೆ ಎಂದಾದ ಮಾತ್ರಕ್ಕೆ ಅವನು ನಿನ್ನ ಕೈಬಿಟ್ಟಿದ್ದಾನೆ ಎಂದರ್ಥವಲ್ಲ. ನಿನ್ನ ನಂಬಿಕೆಯನ್ನು ಕಾಪಾಡುವುದಕ್ಕೆ ಅವನು ಯಾವುದಾದರೂ ಒಂದು ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತಾನೆ ಎಂದರ್ಥ. ನಿನ್ನ ಕಣ್ಣೀರು ಭಗವಂತನ ಬಳಿ ಸುರಕ್ಷಿತವಾಗಿ ಇರುತ್ತದೆ. ನಂಬಿಕೆ ಇಟ್ಟವರು ಯಾವತ್ತೂ ಸೋಲುವುದಿಲ್ಲ. ತಾಳ್ಮೆ ಇದ್ದವರಿಗೆ ಅದೃಷ್ಟದ ಬಾಗಿಲು ಒಂದಲ್ಲ ಒಂದು ದಿನ ತಟ್ಟೇ ತಟ್ಟುತ್ತದೆ. ಅರ್ಜುನ, ನಿನ್ನ ಜೀವನದಲ್ಲಿ ನೋವು ಬಂದಿದೆ ಅಂದರೆ ಭಯಪಡುವುದು ಬೇಡ. ನೋವು ಎಂದಿಗೂ ಶಾಶ್ವತವಲ್ಲ, ಅದು ಒಂದು ಪಾಠ ಮಾತ್ರ. ನೀನು ತಾಳ್ಮೆ ಕಳೆದುಕೊಳ್ಳದೆ ನಿಂತರೆ ನಿನ್ನ ಕಣ್ಣೀರಿಗೆ ನಾನು ಉತ್ತರ ಕೊಡದೇ ಇರುವುದಿಲ್ಲ. ನಿನ್ನ ಪ್ರಾರ್ಥನೆಗೆ ನಾನು ತಕ್ಷಣ ಉತ್ತರ ಕೊಡದೇ ಇರಬಹುದು, ಆದರೆ ನಿನ್ನ ನಂಬಿಕೆಯನ್ನು ಯಾವತ್ತೂ ಪರೀಕ್ಷಿಸದೆ ಬಿಡುವುದಿಲ್ಲ. ನನ್ನ ಮೌನವನ್ನು ನಿರ್ಲಕ್ಷ್ಯ ಎಂದು ಭಾವಿಸಬೇಡ. ಅದು ನಿನ್ನ ಬದುಕನ್ನು ರೂಪಿಸುವ ಸಿದ್ಧತೆ. ನೀನು ಒಂಟಿಯಾಗಿರುವೆ ಎಂದು ಭಾವಿಸುವ ಕ್ಷಣದಲ್ಲಿ ನಾನು ನಿನ್ನ ಅತಿ ಹತ್ತಿರದಲ್ಲೇ ಇರುತ್ತೇನೆ. ಎಲ್ಲರೂ ಕೈ ಬಿಟ್ಟಾಗಲೂ ನಿನ್ನ ಕೈ ಹಿಡಿದು ನಿಲ್ಲುವವನು ನಾನೊಬ್ಬನೇ. ನಿನ್ನ ಕಣ್ಣೀರು ಭೂಮಿಗೆ ಬಿದ್ದರೂ ಅದು ನನ್ನ ಹೃದಯವನ್ನು ತಟ್ಟುತ್ತದೆ. ನಾನು ಮೌನವಾಗಿರಬಹುದು, ಆದರೆ ನಿನ್ನ ನೋವನ್ನು ನಾನು ಕಾಣದೇ ಇರಲಾರೆ.
ಕಾಲ ತಡ ಮಾಡುತ್ತದೆ, ಆದರೆ ನ್ಯಾಯ ತಪ್ಪುವುದಿಲ್ಲ. ನೀನು ಸಹಿಸಿಕೊಂಡ ನೋವುಗಳು ವ್ಯರ್ಥವಾಗದು. ಸಮಯ ಬಂದಾಗ ಅದಕ್ಕೆ ಉತ್ತರ ಸಿಗುತ್ತದೆ. ನಿನ್ನ ಮೌನವೇ ನಿನ್ನ ಗೆಲುವಾಗಿ ಮಾತನಾಡುತ್ತದೆ. ಅರ್ಜುನ, ನಿನ್ನ ದುಃಖ ನಿನ್ನ ಅಂತ್ಯವಲ್ಲ, ಅದು ನಿನ್ನ ಒಳಗಿನ ಶಕ್ತಿಯನ್ನು ಹೊರತೆಗೆದು ತೋರಿಸುವ ಕ್ಷಣ. ನಂಬಿಕೆಯ ಕೈ ಬಿಡಬೇಡ. ನಿನ್ನ ಕಥೆಯನ್ನು ನಾನಿನ್ನೂ ಮುಗಿಸಿಲ್ಲ. ನೀನು ಕಣ್ಣೀರು ಸುರಿಸಿದ ರಾತ್ರಿ ನಿನ್ನ ವಿಧಿ ಮೌನವಾಗಿ ಬದಲಾಗುತ್ತಿದೆ. ನೀನು ನೋಡಲಾರದ್ದನ್ನು ನಾನು ನೋಡುತ್ತಿರುತ್ತೇನೆ. ನೀನು ನೋಡಲಾರದ ಕೆಲಸವನ್ನು ನಾನು ನಿನ್ನ ಪರವಾಗಿ ಮಾಡುತ್ತಿದ್ದೇನೆ. ಮಾನವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ನಿನ್ನ ನೋವನ್ನು ಲೆಕ್ಕಿಸದಿರಬಹುದು, ಆದರೆ ನಿನ್ನ ಮೌನದ ಪ್ರಾರ್ಥನೆ ನನ್ನ ಬಳಿ ಯಾವತ್ತೂ ಉತ್ತರ ಪಡೆದೇ ತಿರುಗುತ್ತದೆ. ನಿನ್ನ ತಾಳ್ಮೆಯನ್ನು ನಾನು ಪರೀಕ್ಷಿಸುತ್ತಿದ್ದೇನೆ. ನಿನ್ನ ನಂಬಿಕೆಯನ್ನು ನಾನು ತೂಕ ಹಾಕುತ್ತಿದ್ದೇನೆ. ನೀನು ಕುಸಿಯದೆ ನಿಂತರೆ ನಿನ್ನ ಜೀವನವೇ ನನ್ನ ಸಂದೇಶವಾಗುತ್ತದೆ. ಅರ್ಜುನ, ನೀನು ಸೋತಿದ್ದೀಯಾ ಎಂದು ಭಾವಿಸುವ ಕ್ಷಣದಲ್ಲೇ ನಾನು ನಿನ್ನ ಗೆಲುವಿನ ದಾರಿ ತೆರೆದು ಬಿಡುತ್ತೇನೆ. ನಿನ್ನ ಕೆಲಸ ನಂಬಿಕೆ ಇಡುವುದು ಮಾತ್ರ. ಉಳಿದುದೆಲ್ಲವನ್ನ ನನ್ನ ಕೈಗೆ ಬಿಟ್ಟು ಬಿಡು. ನೊಂದುಕೊಳ್ಳಬೇಡ. ಈ ನೋವು ಶಾಶ್ವತವಲ್ಲ. ದುಃಖದ ಸಮಯದಲ್ಲಿ ದೇವರನ್ನು ಮಾತ್ರವೇ ನಂಬು. ದೇವರನ್ನ ಬಿಟ್ಟರೆ ಬೇರೆ ಯಾರೂ ನಿನ್ನ ಪಾಲಿಗೆ ಇರಲು ಸಾಧ್ಯವಿಲ್ಲ. ನೋವು ಎಂದಿಗೂ ಶಾಶ್ವತವಾಗಿರುವುದಿಲ್ಲ. ದೇವರು ನಿನಗೆ ತಕ್ಷಣ ಉತ್ತರ ಕೊಡಲಾರ, ಆದರೆ ಎಂದಿಗೂ ನಿನ್ನನ್ನು ಅವನು ನಿರ್ಲಕ್ಷ್ಯವಂತೂ ಮಾಡುವುದಿಲ್ಲ. ಕೃಷ್ಣ ಪರಮಾತ್ಮನ ಈ ಅದ್ಭುತ ಸಂದೇಶಗಳನ್ನು ಕೇಳಿ, ಖಂಡಿತ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಶ್ರೀಕೃಷ್ಣನ ನುಡಿಗಳು ಬಹಳ ಸುಂದರವಾದದ್ದು. ಭಗವಾನ್ ಶ್ರೀಕೃಷ್ಣನ ಪ್ರತಿಯೊಂದು ತತ್ವಗಳು, ನುಡಿಗಳು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತದೆ. ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ಹಿಂಬಾಲಿಸಲು, ಪ್ರಗತಿಯನ್ನು ಹೊಂದಲು ಇದು ಸಹಾಯಕಾರಿ. ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಶ್ರೀಕೃಷ್ಣನು ಒಂದಿಷ್ಟು ಉತ್ತಮ ಪಾಠವನ್ನು ಹೇಳಿದ್ದಾನೆ. ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಮ್ಮ ಜೀವನವನ್ನು ಬದಲಾಯಿಸುವ ಕೃಷ್ಣನ ಆ ನುಡಿಗಳು ಹೀಗಿದೆ. ಭಗವಾನ್ ಶ್ರೀಕೃಷ್ಣನು ಮಾನವೀಯತೆಯ ಆಧ್ಯಾತ್ಮಿಕ ಮತ್ತು ನಿರಂತರ ಭವಿಷ್ಯವನ್ನು ಪರಿವರ್ತಿಸಿದವನು. ಕೃಷ್ಣನು ಬದ್ಧತೆ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅನಿವಾರ್ಯ ವಾಸ್ತವತೆಯ ಬಗ್ಗೆಯೂ ಕೂಡ ಜಗತ್ತಿಗೆ ತಿಳಿಸಿದವನು. ಶ್ರೀಕೃಷ್ಣನ ತತ್ವಗಳಿಗೆ ಅಥವಾ ನುಡಿಗಳಿಗೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು, ಇತರರೊಂದಿಗೆ ನಾವು ಹೇಗೆ ವರ್ತಿಸಬೇಕೆಂಬುದನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣನಿಂದ ನಾವು ಕಲಿಯಲೇಬೇಕಾದ ವಿಚಾರಗಳು ಸಾಕಷ್ಟು ಇದೆ. ಅವುಗಳು ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ ಕರ್ಮದ ಪ್ರಾಮುಖ್ಯತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಾನು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದನ್ನು ಹೇಳಿದ್ದಾನೆ. ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ. ಧರ್ಮ ಮಾರ್ಗವು ಬಹಳ ಸುಲಭ. ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು, ಆದರೆ ವಾತ್ಸಲ್ಯ, ತಿರಸ್ಕಾರ, ಆಸೆಯು ಭಾವನಾತ್ಮಕವಾದದ್ದು ಆಗಿದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಪ್ರಕಾರ ನೀವು ಕುರುಕ್ಷೇತ್ರವನ್ನು ನಿಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯದ ಮೈದಾನವನ್ನಾಗಿ ಮಾಡಿದಾಗ ಮನಸ್ಸು ನೆಮ್ಮದಿಯ ಭಾವವನ್ನು ಪಡೆದುಕೊಳ್ಳುತ್ತದೆ. ಏನೇ ಆಗಲಿ ಅದನ್ನು ನೀವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದನ್ನು ಕಲಿಯಿರಿ. ಎಲ್ಲವೂ ಅಂದುಕೊಂಡಂತೆಯೇ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾನೆ ಕೃಷ್ಣ ಪರಮಾತ್ಮ.
ನೀವು ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣ ಇರುತ್ತದೆ ಎನ್ನುವುದು ಭಗವಂತನ ಒಂದು ಕಿವಿ ಮಾತು. ಹಾಗೆ ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಪ್ರಸ್ತುತ ಘಟನೆಗಳ ಬಗ್ಗೆ ಚಿಂತಿಸಿ. ಉದಾರತೆ ಅಥವಾ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ತನ್ನ ಕರ್ತವ್ಯವನ್ನು ಧರ್ಮದ ಮಾರ್ಗದಲ್ಲಿ ನಿರ್ವಹಿಸುವ ವ್ಯಕ್ತಿಯನ್ನು ಸದಾ ರಕ್ಷಿಸುತ್ತಾನೆ. ಜನರು ಅತ್ಯಂತ ಬುದ್ಧಿಶಾಲಿಗಳೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ಹಾಗಾಗಿ ಅವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ. ಯಾವುದು ತಪ್ಪು ಯಾವುದು ಸರಿ ಎನ್ನುವ ತಿಳುವಳಿಕೆ ಜ್ಞಾನವಿದೆ. ಮಾಡುವ ತಪ್ಪುಗಳನ್ನು ಅವನು ಹೇಗೆ ತೆಗೆದುಕೊಳ್ಳುತ್ತಾನೆ ಎನ್ನುವುದು ಬಹಳ ಮುಖ್ಯ. ಅಂದರೆ ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಿದ್ದರೂ ಮಾಡಿದರೆ ಅದು ಅವನಿಗೆ ಕೆಟ್ಟ ಕರ್ಮ. ಒಂದು ವೇಳೆ ಅನಿವಾರ್ಯ ಸ್ಥಿತಿಯಲ್ಲಿ ಅವನಿದ್ದು ಮಾಡಿದರೆ ಅದು ಅವನ ನಿಸ್ವಾರ್ಥವಾದ ಕರ್ಮಫಲದ ಸೇವೆಯಾಗುತ್ತದೆ. ಹಾಗೆ ನಮ್ಮ ಜನ್ಮದಲ್ಲಿ ನಾವು ಮಾಡುವ ತೀರ್ಮಾನಗಳು ನಮ್ಮ ಹಣೆ ಬರಹವನ್ನು ನಿರ್ದೇಶಿಸುತ್ತದೆ. ಕರ್ಣ ಹಾಗೂ ಅರ್ಜುನನ ನಡುವೆ ಮಹಾಯುದ್ಧ. ಈ ವೇಳೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೇನು ಗೊತ್ತಾ? ಯಾವುದೇ ಕೆಲಸ ದೊಡ್ಡದ್ದೂ ಅಲ್ಲ, ಚಿಕ್ಕದ್ದೂ ಅಲ್ಲ. ನಮ್ಮ ಕೆಲಸ ನಮ್ಮ ಜೀವನಕ್ಕೆ ಆಧಾರ. ಕೆಲಸವು ನಮ್ಮ ಜೀವನದ ಒಂದು ದೊಡ್ಡ ಭಾಗವಾಗಿದೆ. ಹಾಗೆ ಇದನ್ನು ಸಾಧಿಸಲು ಉತ್ತಮ ಮಾರ್ಗವೆಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮವೆಂದು ಪರಿಗಣಿಸುವುದು ಮತ್ತು ಅದನ್ನು ಒಪ್ಪಿಸಿಕೊಳ್ಳುವುದು. ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು. ನಾನು ಅಧರ್ಮದಲ್ಲಿ ಇದ್ದೇನೆ ಅಂತ ಗೊತ್ತಿದ್ದರೂ ಮಾಡುವ ಧರ್ಮ ಖಂಡಿತ ಧರ್ಮವಲ್ಲ. ನಾವು ಮೋಸದ ಜೊತೆಗೆ ಸೇರಿಕೊಂಡು ಮಾಡುವ ಮೋಸಕ್ಕೆ ಒಳ್ಳೆಯ ಫಲ ಅಂತ ಹೇಳೋಕ್ಕಾಗಲ್ಲ. ಮಾಡುತ್ತಿರುವುದು ಮೋಸವೇ. ಹಾಗಾಗಿ ಮೋಸದ ಜಗತ್ತಿನಲ್ಲಿ ಇದ್ದಾಕ್ಷಣ ನೀನು ಮೋಸಗಾರನೂ ಅಲ್ಲ, ಅಥವಾ ಮೋಸ ಮಾಡುವ ನೆಪದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ ಅಂದುಕೊಂಡರೆ ನೀನು ಒಳ್ಳೆಯವನೂ ಅಲ್ಲ. ಮಾಡುವ ಕರ್ತವ್ಯ ಅದರ ಪರಿಣಾಮ ಏನಾಗುತ್ತದೆ ಎಂದು ತಿಳುವಳಿಕೆ ಉಳ್ಳವನು ಮಾತ್ರವೇ ಜೀವನದ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಅರಿಯಬಲ್ಲನು. ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಮಾಡಲು ಹೋಗಬಾರದು. ಪ್ರತಿಯೊಬ್ಬರಿಗೂ ಸ್ನೇಹಿತರು, ಸ್ನೇಹಿತೆ ಎಲ್ಲರೂ ಬೇಕು. ಸ್ನೇಹಿತರು ನಮ್ಮ ಕರ್ಮದ ಸಂಕೋಲೆಯನ್ನು ನಿಯಂತ್ರಿಸಬಹುದು. ದ್ರೌಪದಿಯೊಂದಿಗಿನ ಶ್ರೀಕೃಷ್ಣನ ಸಂಬಂಧವು ಸಂಪೂರ್ಣ ನಂಬಿಕೆ ಮತ್ತು ಐಕಮತ್ಯವಾದದ್ದು ಆಗಿರುತ್ತದೆ. ಸ್ನೇಹಿತನಾಗಾಗಿ ಕೃಷ್ಣನು ಸುಧಾಮನನ್ನ ನಡೆಸಿಕೊಂಡ ರೀತಿ ನಮಗೆ ಉತ್ತಮ ಪಾಠವನ್ನು ಸಹ ಕಲಿಸುತ್ತದೆ ಅಲ್ಲವೇ? ಜ್ಞಾನವೇ ಸಂಪತ್ತು. ಜ್ಞಾನವನ್ನು ಪಡೆಯುವ ಸರಳ ಮಾರ್ಗಗಳು ಯಾವುದು ಅಂತ ಮೊದಲು ತಿಳಿಯಿರಿ. ಜೀವನದಲ್ಲಿ ಜ್ಞಾನವನ್ನು ಸಂಪಾದಿಸದೇ ಇರುವವನು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಜ್ಞಾನವೇ ಜೀವನದ ಯಶಸ್ಸಿನ ಮಾರ್ಗವಾಗಿದೆ. ಜ್ಞಾನವಿಲ್ಲದ ಮಾನವನ ಜೀವನ ಅಪೂರ್ಣವೆಂದು ಹೇಳಲಾಗುತ್ತದೆ. ನಾವೇಕೆ ಜ್ಞಾನವನ್ನು ಪಡೆದುಕೊಳ್ಳಬೇಕು? ಜ್ಞಾನವನ್ನು ಪಡೆದುಕೊಳ್ಳುವುದು ಹೇಗೆ? ಜ್ಞಾನದ ಮಹತ್ವ ಏನು? ಇದೆಲ್ಲವನ್ನ ನೋಡೋಣ ಬನ್ನಿ. ನಮ್ಮ ಬಳಿ ಕೆಲವೊಮ್ಮೆ ಹಣ ಇರಲೂಬಹುದು ಅಥವಾ ಇಲ್ಲದೆಯೂ ಇರಬಹುದು. ಆದರೆ ಜ್ಞಾನ ಅನ್ನೋದು ಸದಾಕಾಲ ಇರುತ್ತದೆ. ಅದು ಖಾಲಿಯಾಗದ ಭಂಡಾರವಾಗಿದೆ. ಆದ್ದರಿಂದ ಬದುಕಿನಲ್ಲಿ ಜ್ಞಾನವನ್ನು ಹೊಂದುವುದು ತುಂಬಾನೇ ಮುಖ್ಯ. ಏಕೆಂದರೆ ಯಾವ ವ್ಯಕ್ತಿ ಜ್ಞಾನವನ್ನು ಹೊಂದಿರುತ್ತಾನೋ ಅಂತಹ ವ್ಯಕ್ತಿ ಎಂದಿಗೂ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಆತನನ್ನು ಹಣವಿಲ್ಲವೆನ್ನುವ ಕೊರತೆ ಎಂದಿಗೂ ಕಾಡುವುದಿಲ್ಲ. ಧರ್ಮ ಗ್ರಂಥಗಳಲ್ಲಿ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಕಠಿಣ ಸಾಧನವನ್ನು ಮಾಡಬೇಕೆಂದು ಹೇಳಲಾಗುತ್ತದೆ.
ಹಾಗೇನೆ ಜ್ಞಾನದ ಕೊರತೆಯಿಂದಾಗಿ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಆಗಾಗ್ಗೆ ಮೋಸ ಹೋಗುತ್ತಾನೆ ಮತ್ತು ಎಲ್ಲ ರೀತಿಯ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಅದೇ ಬುದ್ಧಿವಂತ ವ್ಯಕ್ತಿಯು ತನ್ನ ಜ್ಞಾನವನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಂಡರೆ ಅವನು ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಸಂತೋಷಗಳನ್ನು ಪಡೆದುಕೊಳ್ಳುತ್ತಾನೆ. ಜ್ಞಾನಿಗಳಲ್ಲದೆ ನಮ್ಮ ಸುತ್ತಮುತ್ತ ಅಪೂರ್ಣ ಜ್ಞಾನಿಗಳು ಕೂಡ ಇದ್ದಾರೆ. ಅವರು ತಮ್ಮಲ್ಲಿನ ಅಪೂರ್ಣ ಜ್ಞಾನದ ಕುರಿತು ಯಾವಾಗಲೂ ಹೆಮ್ಮೆ ಪಡುತ್ತಿರುತ್ತಾರೆ. ಇವುಗಳು ಓರ್ವ ವ್ಯಕ್ತಿಯನ್ನು ಅಜ್ಞಾನಿಗಳಾಗುವಂತೆ ಮಾಡುತ್ತದೆ. ಜೀವನದಲ್ಲಿ ಜ್ಞಾನವೇಕೆ ಬೇಕು ಮತ್ತು ವ್ಯಕ್ತಿಯು ಜ್ಞಾನವನ್ನು ಹೇಗೆ ಪಡೆಯುತ್ತಾನೆ ಎನ್ನುವುದನ್ನು ತಿಳಿಯಿರಿ. ಮೊದಲನೆಯದು ಜ್ಞಾನದ ಅರಿವು. ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಿಂತ ಮೊದಲು ನಾವು ಜ್ಞಾನವನ್ನು ಮೊದಲು ಅರಿತುಕೊಳ್ಳಬೇಕು. ತನ್ನೊಳಗಿನ ಅಜ್ಞಾನವನ್ನು ಅರಿತುಕೊಳ್ಳುವುದು ಜ್ಞಾನದ ದಿಕ್ಕಿನಲ್ಲಿ ತೆಗೆದುಕೊಂಡ ದೊಡ್ಡ ಹೆಜ್ಜೆಯಾಗಿದೆ. ಉಪಯುಕ್ತ ವಿಷಯದ ಕುರಿತು ಜ್ಞಾನ. ಬುದ್ಧಿವಂತ ವ್ಯಕ್ತಿಯು ಅನೇಕ ವಿಷಯಗಳನ್ನು ತಿಳಿದಿರುವವನೂ ಅಲ್ಲ, ಆದರೆ ಬುದ್ಧಿವಂತ ವ್ಯಕ್ತಿಯು ಉಪಯುಕ್ತ ವಿಚಾರಗಳನ್ನು ತಿಳಿದುಕೊಂಡಿರುತ್ತಾನೆ. ಉಪಯುಕ್ತ ವಿಷಯಗಳ ಕುರಿತು ಅಪಾರ ಜ್ಞಾನ ಹೊಂದಿರುವವನನ್ನು ಬುದ್ಧಿವಂತ ವ್ಯಕ್ತಿ ಅಥವಾ ಜ್ಞಾನಿ ಎಂದು ಕರೆಯಲಾಗುತ್ತದೆ. ಜ್ಞಾನವೇ ದೊಡ್ಡ ಶಕ್ತಿ. ಜ್ಞಾನವೂ ಕೂಡ ಮಾನವನ ಜೀವನದ ಒಂದು ದೊಡ್ಡ ಶಕ್ತಿ. ಈ ವಿಶಿಷ್ಟ ಶಕ್ತಿಯ ಮುಂದೆ ವಿಶ್ವದ ಯಾವುದೇ ದೊಡ್ಡ ಶಕ್ತಿಯಾದರೂ ತಲೆಬಾಗುತ್ತದೆ. ಹಾಗಾಗಿ ಜ್ಞಾನವು ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿಯಾಗಿದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಜ್ಞಾನವೆಂಬುದು ಎಂದಿಗೂ ಖಾಲಿಯಾಗದ ಭಂಡಾರ. ಜ್ಞಾನವನ್ನು ಸಂಪಾದಿಸುವಾಗ ಅದನ್ನು ಆದಷ್ಟು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬೇಕು. ಜ್ಞಾನವನ್ನು ಎಷ್ಟೇ ಪಡೆದುಕೊಂಡರೂ ಅದು ಇನ್ನೂ ಬೇಕೆಂದೆನಿಸಬೇಕು. ಇಲ್ಲದಿದ್ದರೆ ಮೊದಲು ಪಡೆದ ಜ್ಞಾನವು ಕ್ರಮೇಣ ಕಣ್ಮರೆಯಾಗುತ್ತದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವತ್ತ ನಾವು ಗಮನ ಹರಿಸುವುದು ಬಹಳ ಮುಖ್ಯ. ಜೀವನದಲ್ಲಿ ಜ್ಞಾನವನ್ನು 3 ರೀತಿಯಲ್ಲಿ ಸಂಪಾದಿಸಬಹುದು. ಮೊದಲನೆಯದು ಚಿಂತನೆಯಿಂದ. ಇದು ಉತ್ತಮ ಮಾರ್ಗವಾಗಿದೆ. ಎರಡನೆಯದ್ದು ಅನುಕರಣೆಯಿಂದ. ಇದು ಸುಲಭವಾದ ಮಾರ್ಗವಾಗಿದೆ. ಮತ್ತು ಮೂರನೆಯದ್ದು ಅನುಭವದಿಂದ. ಇದು ಒಂದಿಷ್ಟು ಕಠಿಣವಾಗಿರುತ್ತದೆ. ಜ್ಞಾನ ಹೊಂದಿರುವ ವ್ಯಕ್ತಿಯನ್ನು ಪರಿಪೂರ್ಣ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಜ್ಞಾನವು ನಮ್ಮಲ್ಲಿನ ಹಣ ಆಸ್ತಿಗಿಂತಲೂ ಮುಖ್ಯವಾದ ಸಂಪತ್ತು. ಜ್ಞಾನವನ್ನು ಎಷ್ಟೇ ಪಡೆದುಕೊಂಡರೂ ಮತ್ತೆ ಪಡೆದುಕೊಳ್ಳಬೇಕೆನ್ನುವ ಬಯಕೆ ನಮ್ಮಲ್ಲಿ ಹುಟ್ಟಬೇಕು. ಆಗ ಮಾತ್ರವೇ ಓರ್ವ ವ್ಯಕ್ತಿಯ ಜ್ಞಾನವು ಸಂಪೂರ್ಣವಾಗಿ ವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಅಂದು ದ್ರೌಪದಿಗೆ ಆದ ಅವಮಾನವನ್ನು ವಿರೋಧಿಸಿದ ಏಕೈಕ ಕೌರವ ಯಾರು ನಿಮಗೆ ಗೊತ್ತಾ? ಇವನ ಸಾವಿಗೆ ಭೀಮನು ಕೂಡ ಮರುಗಿದ್ದ. ಮಹಾಭಾರತದ ಕಥೆ ಎಲ್ಲರಿಗೂ ಚಿರಪರಿಚಿತ. ಧರ್ಮ ಅಧರ್ಮದ ನಡುವಣ ಈ ಯುದ್ಧದ ಕಥೆಯನ್ನು ಎಲ್ಲರೂ ಬಲ್ಲರು. ಮತ್ತು ಇಲ್ಲಿ ಸಿಗುವ ಜೀವನದ ಸಂದೇಶಗಳು ಕೂಡ ಅಷ್ಟೇ ಮಹತ್ವಪೂರ್ಣವಾದದ್ದು. ಹಾಗೇನೆ ಕೌರವ ಪಾಳಯದಲ್ಲೂ ಇದ್ದ ಒಬ್ಬ ಧರ್ಮದ ಹಾದಿಯಲ್ಲಿ ನಡೆಯುವ ವೀರ. ಮಹಾಭಾರತ ಎನ್ನುವುದು ನಮ್ಮ ಮಹಾಕಾವ್ಯಗಳಲ್ಲಿ ಒಂದು. ಮಹಾಭಾರತದ ಕಥೆಗಳು, ಉಪಕಥೆಗಳು ನಮಗೆ ಅನೇಕ ಪಾಠಗಳನ್ನು ಕಲಿಸಿಕೊಡುತ್ತದೆ. ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಇದೇ ಕಾರಣದಿಂದ ಮಹಾಭಾರತದ ಎಲ್ಲ ವಿಚಾರಗಳು ಎಲ್ಲರಿಗೂ ಇಷ್ಟವಾಗುತ್ತದೆ, ಹಾಗೆ ಚಿರಪರಿಚಿತವೂ ಕೂಡ ಹೌದು. ಕೃಷ್ಣಾವತಾರದ ಹಲವು ಸನ್ನಿವೇಶ ಕರ್ತವ್ಯ ಪಾಲನೆಯಲ್ಲಿ ಮಹಾಭಾರತದ ಭಾಗವೂ ಕೂಡ ಒಂದು. ಅಂತೆಯೇ ಮಹಾಭಾರತದ ಸಾಕಷ್ಟು ಪಾತ್ರಗಳು ನಮ್ಮ ಗಮನ ಸೆಳೆಯುತ್ತದೆ. ಅಂತಹ ವ್ಯಕ್ತಿಗಳಲ್ಲಿ ಕೌರವರ ಪಾಳೆಯದಲ್ಲಿದ್ದ ಈ ವೀರ ಕೂಡ ಗಮನ ಸೆಳೆಯುತ್ತಾನೆ. ಕೌರವನ ಅಧಿಕಾರದ ಆಸೆ. ಮಹಾಭಾರತದಲ್ಲಿ ಪಾಂಡವ ಮತ್ತು ಕೌರವರ ಯುದ್ಧದ ಭಾಗ ಪ್ರಮುಖವಾದದ್ದು. ಕುರುಕ್ಷೇತ್ರದ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಲು ಇದ್ದ ಕಾರಣಗಳು ಹಲವಾರು. ಅದರಲ್ಲಿ ದುರ್ಯೋಧನನ ಅಸೂಯೆ, ದುರಾಸೆ, ದರ್ಪ ಕೂಡ ಒಂದು. ತನ್ನ ಪುತ್ರನ ಅಧಿಕಾರದಾಸೆ, ಕುತಂತ್ರಗಳ ಬಗ್ಗೆ ಧೃತರಾಷ್ಟ್ರ ಕೂಡ ಮೌನವಾಗಿದ್ದ. ಪುತ್ರನ ವ್ಯಾಮೋಹ
ಧೃತರಾಷ್ಟ್ರನನ್ನು ಸರಿಯಾದ ರೀತಿಯಲ್ಲಿ ಯೋಚಿಸುವುದಕ್ಕೆ ಅಡ್ಡಿಯಾಗುತ್ತಿತ್ತು. ತನ್ನ ಮಗನಿಗೆ ಪಟ್ಟ ಸಿಗಲಿ ಎಂಬ ಆಸೆಯು ಧೃತರಾಷ್ಟ್ರನದ್ದು ಆಗಿತ್ತು. ಹೀಗಾಗಿ ಕೌರವ ಪಾಂಡವರ ನಡುವಣ ವೈಷಮ್ಯವನ್ನು ತಡೆಯಲು ಧೃತರಾಷ್ಟ್ರ ಪ್ರಯತ್ನಿಸಲೇ ಇಲ್ಲ. ಯುದ್ಧವನ್ನು ನಿಲ್ಲಿಸಲು ಇದ್ದಂತಹ ಅವಕಾಶವನ್ನು ಬಳಸಿಕೊಳ್ಳಲಿಲ್ಲ. ಹೀಗಾಗಿ ಪಾಂಡವರ ದ್ವೇಷಿಯಾಗಿದ್ದ ದುರ್ಯೋಧನ ಅಧರ್ಮದ ಹೆಜ್ಜೆಯನ್ನೇ ಇಡುತ್ತಿದ್ದ. ಇಂತಹ ಅಧರ್ಮದ ನಡೆಯಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಗಾದ ಅಪಮಾನ ಕೂಡ ಒಂದು. ಹಾಗೆ ತುಂಬಿದ ಸಭೆಯಲ್ಲಿ ಅವಳಿಗೆ ಅವಮಾನವಾಯಿತು. ದುರ್ಯೋಧನನ ಶಕುನಿಯ ಒಂದು ಕುತಂತ್ರದಿಂದ ದುರ್ಯೋಧನ ಶಕುನಿ ಸೇರಿ ತನ್ನ ಸಂಗಡಿಗರೊಂದಿಗೆ ಸೇರಿ ಹೆಣೆದ ತಂತ್ರವೇ ಮೋಸದ ದ್ಯೂತ. ಪಗಡೆಯಾಟಕ್ಕೆ ಪಾಂಡವರನ್ನು ಆಹ್ವಾನಿಸಿ ದುರ್ಯೋಧನ ಗೆದ್ದ. ಪಗಡೆಯ ಎಲ್ಲ ಪಟ್ಟುಗಳನ್ನು ತಿಳಿದಿದ್ದ ಶಕುನಿಯೊಂದಿಗೆ ಗೆಲ್ಲುವುದು ಅಷ್ಟು ಸುಲಭದ ಮಾತು ಆಗಿರಲಿಲ್ಲ. ಸಹಜ ಎಂಬಂತೆ ಈ ಪಗಡೆಯಲ್ಲಿ ಯುಧಿಷ್ಠಿರ ಎಲ್ಲವನ್ನೂ ಕಳೆದುಕೊಂಡಿದ್ದ, ಪತ್ನಿ ದ್ರೌಪದಿಯನ್ನು ಕೂಡ. ಹೀಗಾಗಿ ದ್ಯೂತದಲ್ಲಿ ಸೋತ ದ್ರೌಪದಿಯನ್ನು ತುಂಬಿದ ಸಭೆಗೆ ಎಳೆದು ತಂದು ಆಕೆಯನ್ನು ಅಪಮಾನಿಸಲಾಗಿತ್ತು. ಇಂದ್ರಪ್ರಸ್ಥದಲ್ಲಿ ಪಾಂಡವರ ಅರಮನೆಯಲ್ಲಿ ತಾನು ಅನುಭವಿಸಬೇಕಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ದುರ್ಯೋಧನ ದ್ರೌಪದಿಯ ಬಟ್ಟೆಗಳನ್ನು ಕಿತ್ತೆಸೆಯಲು ಆದೇಶಿಸಿದ. ಈ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಗಹಗಹಿಸಿ ನಗುತ್ತಿದ್ದರೆ ಭೀಷ್ಮ, ದ್ರೋಣರು ಸೇರಿ ಕೆಲವರಿಗೆ ನೋವಾದರೂ ಇದನ್ನು ವಿರೋಧಿಸದೆ ಮೌನವಾಗಿಯೇ ಉಳಿದಿದ್ದರು. ಆದರೆ ಕೌರವರ ಪಾಳೆಯದಲ್ಲಿದ್ದ ಒಬ್ಬ ಮಾತ್ರ ದ್ರೌಪದಿಗೆ ಆದ ಅಪಮಾನವನ್ನು ವಿರೋಧಿಸಿ ಅಣ್ಣನ ವಿರುದ್ಧವೇ ಮಾತನಾಡಿದ್ದ. ಅವನೇ ವಿಕರ್ಣ. ಹೌದು, ವಿಕರ್ಣ. ಇವನು ದ್ರೌಪದಿಯ ವಸ್ತ್ರಾಪಹರಣವನ್ನ ತಡೆದಿದ್ದ. ಇವನು ಧೃತರಾಷ್ಟ್ರನ 100 ಮಕ್ಕಳಲ್ಲಿ 3ನೇಯವನು. ಮಹಾಭಾರತದ ಕಥೆಯಲ್ಲಿ ಕೌರವರ ಪಾಳೆಯದಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನನ ಹೆಸರು ಜಾಸ್ತಿ ಉಲ್ಲೇಖವಾಗುತ್ತದೆ. ಪಾಂಡವ ವಿರೋಧಿಗಳಾದ ಇವರು ಅಧರ್ಮದ ಹಾದಿಯನ್ನೇ ತುಳಿಯುತ್ತಿದ್ದರು. ಈ ಇಬ್ಬರ ಸೋದರನೇ ವಿಕರ್ಣ. 100 ಮಂದಿ ಕೌರವರಲ್ಲಿ ಒಬ್ಬನಾದ ವಿಕರ್ಣ ಮಾತ್ರ ಧರ್ಮದ ಪರ ಇದ್ದವನು, ಸಭ್ಯನೂ ಕೂಡ ಹೌದು. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅಪಮಾನವಾಗುತ್ತಿದ್ದರೆ ಅದನ್ನು ಖಂಡಿಸಿ ಅತ್ತಿಗೆಯ ಪರ ನಿಂತವನು ವಿಕರ್ಣ. ಅಣ್ಣ, ನೀನು ಮಾಡುತ್ತಿರುವುದು ಅಧರ್ಮದ ಕಾರ್ಯ. ಎಂದಿಗೂ ವಿಕರ್ಣ ದುರ್ಯೋಧನಿಗೆ ನೆನಪಿಸುತ್ತಲೇ ಇದ್ದ. ಜೊತೆಗೆ ಇದರಿಂದ ಕುರುವಂಶವೇ ನಾಶವಾಗುತ್ತದೆ ಎಂದು ಕೂಡ ಹೇಳಿದ್ದ. ಆದರೆ ಅಂದು ವಿಕರ್ಣನ ಮಾತನ್ನು ಯಾರೂ ಕೇಳಲಿಲ್ಲ. ಕೊನೆಗೆ ಸಂಕಟದ ಸಂದರ್ಭದಲ್ಲಿ ದ್ರೌಪದಿ ಶ್ರೀಕೃಷ್ಣನ ಮೊರೆ ಇಟ್ಟಾಗ ಕೃಷ್ಣ ಪರಮಾತ್ಮ ಆಕೆಗೆ ಅಕ್ಷಯ ವಸ್ತ್ರವನ್ನು ಕರುಣಿಸಿ ಅವಳ ಮಾನವನ್ನು ರಕ್ಷಿಸಿದ. ಭೀಮ ವಿಕರ್ಣನ ಯುದ್ಧ. ತುಂಬಿದ ಸಭೆಯಲ್ಲಿ ದ್ರೌಪದಿಗಾದ ಅನ್ಯಾಯ ಕುರುಕ್ಷೇತ್ರದ ಯುದ್ಧಕ್ಕೂ ಕಾರಣವಾಯಿತು. 100 ಕೌರವರನ್ನು ಕೊಲ್ಲುತ್ತೇನೆ ಎಂದು ಭೀಮನು ಪ್ರತಿಜ್ಞೆ ಮಾಡಿದ್ದ. ಈ ಯುದ್ಧದಲ್ಲಿ ವಿಕರ್ಣ ಅಣ್ಣ ದುರ್ಯೋಧನನ ಪರವೇ ನಿಂತು ಹೋರಾಡಿದ. ಆಗ ವಿಕರ್ಣ ಮತ್ತು ಭೀಮ ಯುದ್ಧ ಮಾಡುವ ಸನ್ನಿವೇಶ ಬರುತ್ತದೆ. ಈ ವೇಳೆ ನಿನ್ನೊಂದಿಗೆ ಯುದ್ಧ ಮಾಡಲು ನನಗೆ ಮನಸ್ಸಿಲ್ಲ. ನಾನು 100 ಕೌರವರನ್ನು ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದ್ದೇನೆ. ನಿನಗಾಗಿ ಶಪಥವನ್ನು ಮುರಿಯಲು ಸಿದ್ಧನಿದ್ದೇನೆ. ನನ್ನ ಎದುರಿಗೆ ಬಾರದಿರು ಎಂದು ಭೀಮ ಸಹೋದರ ವಿಕರ್ಣನಲ್ಲಿ ಹೇಳುತ್ತಾನೆ. ಈ ಯುದ್ಧದಲ್ಲಿ ಕೌರವರಿಗೆ ಸೋಲಾಗುತ್ತದೆ ಎಂಬುದು ವಿಕರ್ಣನಿಗೆ ತಿಳಿದಿತ್ತು. ಆದರೂ ಕ್ಷತ್ರಿಯ ಧರ್ಮ ಪಾಲನೆಗೋಸ್ಕರ ವಿಕರ್ಣ ಪಾಂಡವರ ವಿರುದ್ಧ ಯುದ್ಧಕ್ಕೆ ನಿಂತಿದ್ದ. ಜೊತೆಗೆ ಭೀಮನಲ್ಲಿ ಹೀಗೆ ಹೇಳಿದ್ದ: ಅಂದು ನನ್ನ ಅಣ್ಣ ತಪ್ಪು ಮಾಡುವುದನ್ನು ತಡೆಯುವ ಸಲುವಾಗಿ ಹೆಣ್ಣಿಗೆ ಅಪಮಾನವಾಗಬಾರದು ಎಂಬ ಕಾರಣದಿಂದ ದುರ್ಯೋಧನನ ವಿರುದ್ಧ ಮಾತನಾಡಿದೆ. ಆದರೆ ನೀವು ನನ್ನ ಅಣ್ಣನಿಗೆ ಹೇಗೆ ನಿಷ್ಠರಾಗಿದ್ದರೋ ಈಗ ಯುದ್ಧದಲ್ಲಿ ನಾನು ಕೂಡ ನನ್ನ ಅಣ್ಣನಿಗೆ ನಿಷ್ಠನಾಗಿ ಇರಬೇಕಾಗಿದೆ. ಹೀಗಾಗಿ ಓ ವಾಯುಪುತ್ರ, ನನ್ನೊಂದಿಗೆ ಯುದ್ಧ ಮಾಡು ಎಂದು ಅಣ್ಣ ಭೀಮನನ್ನೇ ವಿಕರ್ಣ ಆಹ್ವಾನಿಸುತ್ತಾನೆ. ಬಳಿಕ ಇಬ್ಬರ ನಡುವೆ
ಭೀಕರ ಯುದ್ಧವೂ ನಡೆಯುತ್ತದೆ. ಮರುಗಿದ ಭೀಮ. ಪಾಂಡವರು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಮತ್ತು ಪಾಂಡವರ ಪರವಾಗಿ ಶ್ರೀಕೃಷ್ಣನ ಬಲ ಇರುವುದರಿಂದ ಈ ಯುದ್ಧದಲ್ಲಿ ಕೌರವರಿಗೆ ಸೋಲಾಗುತ್ತದೆ ಎಂಬುದು ವಿಕರ್ಣನಿಗೆ ತಿಳಿದಿತ್ತು. ಆದರೆ ಕ್ಷತ್ರಿಯ ಧರ್ಮ ಪಾಲನೆ ಹಾಗೂ ತನ್ನ ಕರ್ತವ್ಯವನ್ನು ಮಾಡುವ ಸಲುವಾಗಿ ವಿಕರ್ಣ ಪಾಂಡವರೊಂದಿಗೆ ಯುದ್ಧ ಮಾಡಿದ್ದ. ಕೌರವರ ಪಾಳದಲ್ಲಿದ್ದ ಸಭ್ಯ ಮತ್ತು ಅಪ್ರತಿಮ ವೀರ ವಿಕರ್ಣ ನುರಿತ ಬಿಲ್ಲುಗಾರನಾಗಿದ್ದ. ವಿಕರ್ಣನನ್ನು ಕೌರವರ ಕಡೆಯ ಮಹಾನ್ ಯೋಧರು ಭೀಷ್ಮರೇ ಹೇಳಿದ್ದರು. ಧರ್ಮವೇನೆಂಬುದನ್ನು ವಿಕರ್ಣ ಅರಿತಿದ್ದ. ಹೀಗಾಗಿ ವಿಕರ್ಣನ ಸಾವು ಭೀಮನನ್ನು ಮರುಗುವಂತೆ ಮಾಡಿತ್ತು. ಕೆಲವು ಕಥೆಗಳ ಪ್ರಕಾರ ನಮ್ಮ ಅಂತಿಮ ವಿಧಿವಿಧಾನವನ್ನು ಪಾಂಡವರೇ ಪೂರೈಸಬೇಕೆಂದು ವಿಕರ್ಣ ಭೀಮನಲ್ಲಿ ಹೇಳಿದ್ದಾಗಿಯೂ ಇದೆ. ಅಂತೆಯೇ ಭೀಮ ವಿಕರ್ಣನ ಅಂತಿಮ ವಿಧಾನವನ್ನು ಮಾಡಿದ್ದಾಗಿಯೂ ಇದೆ. ಅಲ್ಲಿಗೆ ಕುರುವಂಶದಲ್ಲಿದ್ದ ಸಭ್ಯ ವೀರನೊಬ್ಬ ಅಸ್ತಂಗತನಾಗುತ್ತಾನೆ. ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುದನ್ನು ಹೀಗೆ ಅರ್ಥ ಮಾಡಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ದೇವರನ್ನು ನಾವು ಕಾಣದಿದ್ದರೂ ದೇವರು ಇದ್ದಾನೆ ಎನ್ನುವ ನಂಬಿಕೆ, ದೈವಿಕ ಅನುಭವ ನಮಗೆ ದೇವರ ಮೇಲೆ ಭಕ್ತಿಯನ್ನು ಮೂಡಿಸುತ್ತದೆ. ದೇವರು ನಮ್ಮೊಂದಿಗೆ ಇದ್ದಾನೆ ಎನ್ನುವ ಅಚಲವಾದ ನಂಬಿಕೆಯನ್ನು ಹುಟ್ಟುಹಾಕುತ್ತದೆ. ದೇವರು ಇದ್ದಾನೆ ಎನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಗೆ ಅರ್ಥ ಮಾಡಿಸುತ್ತಾನೆ? ಯುಧಿಷ್ಠಿರನಿಗೆ ಪಾಠ ಕಲಿಸಿದ ಶ್ರೀಕೃಷ್ಣನ ಕಥೆ ಏನು ನೋಡೋಣ ಬನ್ನಿ. ಪ್ರಪಂಚದ ಸೃಷ್ಟಿ ದೇವರಿಂದ. ದೇವನು ಸೃಷ್ಟಿಕರ್ತನೂ ಹೌದು, ನಿರ್ವಾಹಕನೂ ಹೌದು, ಹಾಗೆ ವಿಧ್ವಂಸಕನೂ ಹೌದು. ಧ್ಯಾನಸ್ಥ ರೂಪದಲ್ಲೇ ಇಡೀ ಬ್ರಹ್ಮಾಂಡವನ್ನು ನೋಡುವ ಶಕ್ತಿ ದೇವರಿಗೆ ಮಾತ್ರ ಇರುತ್ತದೆ. ದೇವರನ್ನು ಕಾಣಬೇಕೆಂದರೆ ಅದು ಅಷ್ಟು ಸುಲಭವಾಗಿಲ್ಲ. ದೇವರನ್ನು ಕಾಣುವುದು ಎಲ್ಲರಿಂದಲೂ ಸಾಧ್ಯವೂ ಇಲ್ಲ. ದೇವರು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೆಂದರೆ ದೇವರೇ ಇಲ್ಲ ಎಂದರ್ಥವಲ್ಲ. ಭಗವಂತನು ಎಲ್ಲೆಲ್ಲಿಯೂ ಇದ್ದಾನೆ, ಆದರೆ ಅವನು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವಷ್ಟೆ. ಸ್ವತಃ ಭಗವಾನ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಇದಕ್ಕೆ ಉತ್ತರವನ್ನು ನೀಡಿದ್ದಾನೆ. ನಾನು ಏಕೆ ಎಲ್ಲರ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ? ಜನರು ನನ್ನನ್ನು ಯಾಕೆ ಗುರುತಿಸಿಲ್ಲವೆಂದರೆ ನಾನು ಯೋಗ ಮಾಯೆಯಿಂದ ನನ್ನನ್ನು ಮುಚ್ಚಿಕೊಳ್ಳುತ್ತೇನೆ ಎಂದು ಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಹಾಗೆ ಒಂದು ಮಹಾಭಾರತದ ಕಥೆ ಇದಕ್ಕಿದೆ ನೋಡಿ. ಒಮ್ಮೆ ಪಾಂಡವರು ರಾಜಸೂಯ ಯಜ್ಞವನ್ನು ನಡೆಸುತ್ತಿದ್ದರು. ಈ ಯಜ್ಞದಲ್ಲಿ ಪಾಲ್ಗೊಳ್ಳಲು ದೂರ ದೂರಗಳಿಂದ ರಾಜರು, ಚಕ್ರವರ್ತಿಗಳು, ಮಹಾಮುನಿಗಳು ಆಗಮಿಸಿದ್ದರು. ದೂರ ದೂರಿನಿಂದ ಎಲ್ಲರೂ ಕೂಡ ಬಂದಿದ್ದರು. ಹೀಗೆ ಎಲ್ಲರ ನಡುವೆ ಸಂಭಾಷಣೆ ನಡೆಯುತ್ತಿದ್ದಾಗ ಧರ್ಮರಾಜ ಯುಧಿಷ್ಠಿರನು ಸಂಭಾಷಣೆಯ ನಡುವೆ ನಾನು ಇಲ್ಲಿಯವರೆಗೆ ದೇವರನ್ನ ನೋಡಿಲ್ಲ ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದ ನಾರದ ಮುನಿಗಳು ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮನ ತಂದೆ ಈ ಸಭೆಯಲ್ಲಿ ಇದ್ದಾರೆ ಎನ್ನುತ್ತಾನೆ. ಆಗ ಯುಧಿಷ್ಠಿರನು ಅವನು ಎಲ್ಲಿದ್ದಾನೆ, ನನಗೆ ಕಾಣಿಸುತ್ತಿಲ್ಲವಲ್ಲ ಎಂದು ನಾರದರನ್ನ ಹೀಯಾಳಿಸುತ್ತಾನೆ. ದೇವರೇ ಜೊತೆಗಿದ್ದರೂ ಪಾಂಡವರಿಗೆ ಅವನನ್ನು ಗುರುತಿಸಲು ಯಾಕೆ ಸಾಧ್ಯವಾಗಲಿಲ್ಲ? ಶ್ರೀಕೃಷ್ಣನು ಪಾಂಡವರೊಂದಿಗೆ ಅನೇಕ ದಿನಗಳ ಕಾಲ ವಾಸಿಸುತ್ತಿದ್ದರು. ಆದರೆ ಇದರ ಹೊರತಾಗಿಯೂ ಯಾರೂ ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನೆಂದೇ ಯಾರಿಗೂ ತಿಳಿದಿರಲಿಲ್ಲ. ಪಾಂಡವರು ಕೃಷ್ಣನನ್ನು ತಮ್ಮ ಮಾವನ ಮಗನೆಂದೇ ಮಾತ್ರ ಪರಿಗಣಿಸುತ್ತಿದ್ದರು. ಶ್ರೀಕೃಷ್ಣನು ನಾರದ ಮುನಿಗಳಿಗೆ ಮೌನವಾಗಿರಲು ಕಣ್ಣಿನಲ್ಲೇ ಸೂಚಿಸಿದನು. ಆದರೂ ಕೂಡ ನಾರದರು ಪಾಂಡವರಿಗೆ ಶ್ರೀಕೃಷ್ಣನ ನಿಜದ ರೂಪದ ಬಗ್ಗೆ ಹೇಳಲು ಮುಂದಾಗುತ್ತಾರೆ. ಹಾಗೆ ನಾರದರು ಮತ್ತು ಯುಧಿಷ್ಠಿರನ ಸಂವಾದ ಹೀಗಿದೆ. ರಾಜ, ದೂರ್ವಾಸ, ಜಮದಗ್ನಿ, ಮಹಾಮುನಿಗಳೆಲ್ಲ ಈ ಯಜ್ಞದ ಫಲವನ್ನು ಪಡೆದುಕೊಳ್ಳುವ ದುರಾಸೆಯಿಂದ ಇಲ್ಲಿಗೆ ಬಂದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವರೆಲ್ಲರೂ ಪರಮಾತ್ಮನ ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಈ ಯಜ್ಞದಲ್ಲಿ ನಿಮ್ಮೊಂದಿಗೆ ದೇವರು ಇದ್ದಾನೆ ಎಂದರೆ
ನೀವು ತುಂಬಾ ಅದೃಷ್ಟವಂತರು. ಆಗ ನಾರದರು ಶ್ರೀಕೃಷ್ಣನ ಕಡೆಗೆ ಬೆರಳನ್ನು ತೋರಿಸಿ ಅಯಂ ಬ್ರಹ್ಮ, ಅಂದರೆ ಇವರೇ ಬ್ರಹ್ಮ ಎನ್ನುತ್ತಾರೆ. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ನಾನು ಬ್ರಹ್ಮನಲ್ಲ, ನಾರದರಿಗೆ ಸ್ವಲ್ಪ ಸುಳ್ಳನ್ನು ಹೇಳುವ ಅಭ್ಯಾಸವಿದೆ ಎನ್ನುತ್ತಾನೆ. ಆಗ ಯುಧಿಷ್ಠಿರನು ಆತ್ಮದ ಬಗ್ಗೆ ಹೇಳುವಂತೆ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ. ಶ್ರೀಕೃಷ್ಣನಿಂದ ಯುಧಿಷ್ಠಿರನಿಗೆ ಆತ್ಮದ ಸಾರ. ಯುಧಿಷ್ಠಿರನು ಕೃಷ್ಣನ ಬಳಿ ಆತ್ಮದ ಸಾರವನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನು ನಾನು ನನ್ನ ಶಕ್ತಿಯಿಂದ ಮಾನವನ ದೇಹದಲ್ಲಿ ಅವತರಿಸಿದ್ದೇನೆ, ನನ್ನನ್ನು ಕೇವಲ ಮನುಷ್ಯ ಎಂದು ಪರಿಗಣಿಸಿ ನಿರ್ಲಕ್ಷಿಸುವವರು ಮೂರ್ಖರು ಎಂದು ಹೇಳುತ್ತಾನೆ. ನಾನೇ ದೇವತೆಗಳಿಗೆ ಆದಿ ಎನ್ನುವ ಸತ್ಯವನ್ನು ವಿವರಿಸುತ್ತಾನೆ. ಸ್ವರ್ಗವೇ ನನ್ನ ತಲೆ, ಸೂರ್ಯ ಚಂದ್ರರೇ ನನ್ನ ಕಣ್ಣುಗಳು, ನನ್ನ ಬಾಯಿಯೇ ಬ್ರಾಹ್ಮಣ, ವಾಯುವೇ ನನ್ನ ಉಸಿರಾಟ, 8 ದಿಕ್ಕುಗಳೇ ನನ್ನ ತೋಳುಗಳು, ನಕ್ಷತ್ರಗಳೇ ನನ್ನ ಆಭರಣ, ಆಕಾಶವೇ ನನ್ನ ಹೃದಯ. ನನಗೆ ಒಂದಲ್ಲ ಸಾವಿರಾರು ತಲೆಗಳು, ಸಾವಿರಾರು ಮುಖಗಳು, ಸಾವಿರಾರು ಕಣ್ಣುಗಳು, ಸಾವಿರಾರು ತೋಳುಗಳು, ಸಾವಿರಾರು ಹೊಟ್ಟೆಗಳು, ಸಾವಿರಾರು ತೊಡೆಗಳು ಮತ್ತು ಸಾವಿರಾರು ಕಾಲುಗಳಿವೆ. ಇದರಿಂದ ನಾನು ಬ್ರಹ್ಮಾಂಡವನ್ನು ನಿರ್ವಹಿಸುತ್ತೇನೆಂದು ಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಯುಧಿಷ್ಠಿರನಿಗೆ ದೇವರು ಯಾರು, ಎಲ್ಲಿದ್ದಾನೆ ಎಂಬುದನ್ನು ಈ ಮೇಲಿನಂತೆ ಅರ್ಥ ಮಾಡಿಸುತ್ತಾನೆ. ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿದ ನಂತರ ಯುಧಿಷ್ಠಿರನಿಗೆ ತಾನು ಇಷ್ಟು ದಿನ ದೇವರೊಂದಿಗೆ ಇದ್ದೇನೆ ಎಂಬುದು ಅರ್ಥವಾಗುತ್ತದೆ ಮತ್ತು ಯಜ್ಞದಲ್ಲಿ ತಾನು ಆಡಿದ ಮಾತಿಗೆ ಕ್ಷಮೆಯನ್ನು ಯಾಚಿಸುತ್ತಾನೆ. ನಿಮ್ಮಲ್ಲಿ ಈ ಗುಣಗಳಿದ್ದರೆ ಜೀವನದಲ್ಲಿ ಹಣಕ್ಕೆ, ಗೌರವಕ್ಕೆ ಯಾವತ್ತೂ ಕೊರತೆಯಾಗುವುದಿಲ್ಲ. ನೀವು ಮಹಾತ್ಮ ವಿದುರನ ಪಾಠಗಳನ್ನು ಕೆಲವೊಮ್ಮೆ ಕೇಳಿರುತ್ತೀರಾ. ವಿದುರ ಮಹಾಭಾರತದಲ್ಲಿ ಬರುವ ಒಂದು ಅದ್ಭುತ ಪಾತ್ರ. ಹಾಗೆ ವಿದುರನ ಪಾಠಗಳು ನಮ್ಮಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ಜೀವನವನ್ನು ಸರಿಯಾದ ದಾರಿಯಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಮುನ್ನಡೆಸಲು ಇದು ಪ್ರೇರಣೆ ನೀಡುತ್ತದೆ. ಹಾಗೆಯೇ ನಾವು ಗೌರವಯುತವಾಗಿ ಬಾಳಲು ವಿದುರನ ಸಲಹೆಗಳು ಹೀಗಿವೆ ನೋಡಿ. ಮಹಾಭಾರತದ ಬಗ್ಗೆ ತಿಳಿದುಕೊಂಡವರಿಗೆ ವಿದುರನ ಬಗ್ಗೆ ಖಂಡಿತ ಗೊತ್ತಿರುತ್ತದೆ. ಮಹಾಭಾರತ ಕಾಲದ ಅದ್ಭುತ ವ್ಯಕ್ತಿಗಳಲ್ಲಿ ವಿದುರ ಕೂಡ ಒಬ್ಬ. ಮಹಾನ್ ಸತ್ಯಸಂಧ, ರಾಜತಾಂತ್ರಿಕ, ಜ್ಞಾನಿ, ಸರಿ ತಪ್ಪುಗಳನ್ನು ವಿವೇಚಿಸಿ ಸರಿಯಾದ ನಿರ್ಧಾರ ಕೈಗೊಳ್ಳುತ್ತಿದ್ದ ಮತ್ತು ಸೂಕ್ತ ಸಲಹೆಯನ್ನು ನೀಡುತ್ತಿದ್ದ ಪಂಡಿತ ವಿದುರ. ವಿದುರನ ಮಾತಿಗೆ ಎಲ್ಲರೂ ಸಮ್ಮತಿಸುತ್ತಿದ್ದರು. ಅಂದರೆ ಆ ಮಾತಿಗೆ ಅಷ್ಟು ತೂಕವಿತ್ತು. ಶ್ರೀಕೃಷ್ಣನಿಗೂ ವಿದುರ ಎಂದರೆ ಬಹಳ ಪ್ರಿಯ. ದುರ್ಯೋಧನನ ಕುತಂತ್ರ, ದುರಾಸೆಯ ಬಗ್ಗೆ ತಿಳಿದುಕೊಂಡಿದ್ದ ವಿದುರ ಕುರುಕ್ಷೇತ್ರದ ಯುದ್ಧವನ್ನು ತಡೆಯಲು ಬಹಳ ಯತ್ನಿಸಿದ್ದ. ದುರ್ಯೋಧನನ ಹುಟ್ಟಿನಿಂದಲೇ ಅವನು ಅವನನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದ. ದುರ್ಯೋಧನ ಹುಟ್ಟಿದಾಗಲೇ ಈತನಿಂದ ಕೌರವ ವಂಶವೇ ನಾಶವಾಗುತ್ತದೆ ಎಂಬುದನ್ನು ಮನಗೊಂಡಿದ್ದ. ಧೃತರಾಷ್ಟ್ರನಿಗೂ ಈ ಬಗ್ಗೆ ತಿಳಿ ಹೇಳಿದ್ದ. ಆದರೆ ಪುತ್ರ ವ್ಯಾಮೋಹಕ್ಕೆ ಬಿದ್ದ ಧೃತರಾಷ್ಟ್ರನಿಗೆ ವಿದುರನ ಮಾತಿನ ಯಾವುದೇ ಆಳ ವಿಸ್ತಾರದ ಬಗ್ಗೆ ಅರಿವಾಗಲಿಲ್ಲ. ಹೀಗೆ ಎಲ್ಲರೂ ಸರಿಯಾದ ದಾರಿಯಲ್ಲಿ ಸಾಗಬೇಕು ಎಂಬುದನ್ನು ವಿದುರ ಬಯಸಿದ್ದ. ವಿದುರನ ಮಾತುಗಳು ಇಂದಿಗೂ ಪ್ರಸ್ತುತ. ವಿದುರನ ನೀತಿಯಲ್ಲಿ ಅನುಸಾರವಾದ ಜೀವನ ನಡೆಸಿದರೆ ಬದುಕು ಸುಂದರ. ಅಂತೆಯೇ ಮಹಾತ್ಮ ವಿದುರನ ಸತ್ಯದ ಜೊತೆಗೆ ಸದ್ಗುಣ, ಸಮರ್ಪಣಾ ಭಾವ, ಜ್ಞಾನದ ಬಗ್ಗೆಯೂ ಮಾತನಾಡಿದ್ದೆ. ವಿದುರನ ಪ್ರಕಾರ ಒಬ್ಬರಲ್ಲಿ ಈ ಗುಣಗಳಿದ್ದರೆ ಹಣಕ್ಕೆ, ಗೌರವಕ್ಕೆ ಎಂದಿಗೂ ತೊಂದರೆ ಆಗುವುದಿಲ್ಲವಂತೆ. ಸಮರ್ಪಣಾ ಭಾವನೆಯನ್ನು ಎಲ್ಲರೂ ಹೊಂದಿರಬೇಕು ಎನ್ನುತ್ತಾನೆ ವಿದುರ. ವಿದುರನ ನೀತಿಯ ಪ್ರಕಾರ ಯಾವುದೇ ಕೆಲಸವನ್ನು ಸಂಪೂರ್ಣ ಮತ್ತು ಸಮರ್ಪಣಾ ಭಾವದಿಂದ ಅಷ್ಟೇ
ಭಕ್ತಿಯಿಂದಲೂ ಕೂಡ ಮಾಡಬೇಕು. ಹೀಗೆ ತಮ್ಮ ಕೆಲಸದಲ್ಲಿ ಖುಷಿ ಕಾಣುವವರು ಜೀವನದಲ್ಲೂ ಸಂತೋಷವನ್ನು ಅನುಭವಿಸುತ್ತಾರೆ. ಶ್ರದ್ಧೆ, ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದಾಗ ಇವರ ಜೀವನದಲ್ಲೂ ಕೂಡ ಯಾವಾಗಲೂ ಸಂಪತ್ತು ತುಂಬಿರುತ್ತದೆ. ಇದರೊಂದಿಗೆ ಕೀರ್ತಿ, ಗೌರವ ಕೂಡ ಸಿಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ಅವರವರ ಕೆಲಸದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕು. ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡುತ್ತಾ ಮುಂದೆ ಸಾಗಿದರೆ ಯಾವುದೇ ಅಡೆತಡೆ ಇಲ್ಲದೆ ಇವರು ತಮ್ಮ ಗುರಿಯನ್ನು ತಲುಪಬಹುದು. ಅಂತೆಯೇ ಜ್ಞಾನದ ಬಗ್ಗೆಯೂ ವಿದುರನ ಅದ್ಭುತ ಸಂದೇಶವಿದೆ. ಬರೀ ಸಂತೋಷವನ್ನಷ್ಟೇ ಬಯಸುವ ವ್ಯಕ್ತಿಗೆ ಜ್ಞಾನವನ್ನು ಪಡೆಯಲು ಕಷ್ಟವಾಗುತ್ತದೆ. ಹೀಗಾಗಿ ಜ್ಞಾನವನ್ನು ಪಡೆಯಲು ಬಯಸುವವರು ಬರೀ ಸಂತೋಷವನ್ನೇ ಪಡೆಯಬೇಕು ಎಂಬ ಬಯಕೆಯನ್ನು ತ್ಯಾಗ ಮಾಡಬೇಕು. ಜ್ಞಾನವನ್ನು ಗಳಿಸಲು ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಅಗತ್ಯವಿದೆ. ಈಗ ಮಾಡಿದ ಪರಿತ್ಯಾಗದಿಂದ ಮಾತ್ರ ಜ್ಞಾನಿಗೆ ನಂತರ ಸಂಪತ್ತು ಮತ್ತು ಗೌರವ ಪ್ರಾಪ್ತಿಯಾಗುತ್ತದೆ. ಅಂದರೆ ಜ್ಞಾನ ಮಾರ್ಗದಲ್ಲಿ ಸಾಗುವಾಗ ಸಂತೋಷ ಗಳಿಸುವ ಆಸೆ ಬಿಡಬೇಕು. ಆದರೆ ಜ್ಞಾನವನ್ನು ಪಡೆದ ಬಳಿಕ ಖಂಡಿತ ಆ ಸಂತೋಷ ನಮ್ಮದಾಗುತ್ತದೆ. ಮಹಾತ್ಮ ವಿದುರನ ಮಾತಿನಲ್ಲಿ ಈ ಸಾರವನ್ನು ನಾವು ಕಾಣಬಹುದು. ಇನ್ನು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು, ಇನ್ನು ಸತ್ಯದ ದಾರಿಯಲ್ಲಿ ಎಲ್ಲರೂ ಸಾಗಬೇಕು ಎನ್ನುವುದು ವಿದುರನ ಮಾತು. ಧರ್ಮದ ಹಾದಿಯಲ್ಲಿ ಸಾಗಿದವರಿಗೆ ಕಷ್ಟ ಎದುರಾಗುವುದಿಲ್ಲ. ಇವರಿಗೆ ಹಣದ ಜೊತೆಗೆ ಕೀರ್ತಿಯೂ ಲಭಿಸುತ್ತದೆ. ಸತ್ಯದ ಹಾದಿ ಆರ್ಥಿಕ ಪ್ರಗತಿಗೂ ದಾರಿಯಾಗುತ್ತದೆ. ಆದರೆ ಅಧರ್ಮದಿಂದ ಸಂಪಾದಿಸಿದ ಹಣ ವಿನಾಶಕ್ಕೂ ಕಾರಣವಾಗಬಹುದು ಎಂದು ಹೇಳುತ್ತಾನೆ. ಬದುಕಿನಲ್ಲಿ ಸದಾ ಕಾಲ ಖುಷಿಯಾಗಿ ಇರಲು ಈ ಎಲ್ಲ ಕೆಲಸಗಳನ್ನು ಮಾಡಬಾರದು. ಹೌದು, ನಾವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳುವ ರೀತಿಯಲ್ಲಿ ಯಾವತ್ತೂ ಮನೆಯ ಮುಖ್ಯ ದ್ವಾರದ ಮೇಲೆ ಕುಳಿತುಕೊಳ್ಳಬಾರದು. ಇದರಿಂದ ಕುಟುಂಬದ ಪ್ರಗತಿಗೆ ಅಡ್ಡಿಗಳು ಬರುತ್ತದೆ. ಮನೆಯ ಮುಂಬಾಗಿಲನ್ನು ಯಾವತ್ತೂ ಅಶುಚಿಯಾಗಿ ಇಡಬಾರದು. ಮುಂಜಾನೆ ಮನೆಯ ಮುಖ್ಯ ದ್ವಾರಕ್ಕೆ ನೀರನ್ನು ಹಾಕಿ ಸ್ವಲ್ಪ ಸ್ವಚ್ಛ ಮಾಡಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತದೆ. ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಉದ್ಭವ ಆಗುತ್ತದೆ ಎಂದು ಹೇಳಲಾಗತ್ತೆ. ಸೊ ವೀಕ್ಷಕರೇ, ನಾವು ಒಮ್ಮೆ ಶ್ರೀ ಕೃಷ್ಣ ಪರಮಾತ್ಮನಿಗೂ ಶಿವದೇವರಿಗೂ ಒಂದು ಭೀಕರ ಯುದ್ಧ ನಡೆದಿತ್ತು. ನಿಮಗೆ ಇದರ ಬಗ್ಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಈ ವಿಡಿಯೋನ ಕೇಳಿ ಖಂಡಿತ ನಿಮಗೆ ಈ ಕಥೆಯ ಬಗ್ಗೆ ತಿಳಿಸ್ತೀನಿ. ಸೊ ವೀಕ್ಷಕರೇ, ನಾವು ಪೌರಾಣಿಕವಾಗಿ ನಮಗೆ ಸಾಕಷ್ಟು ಕಥೆಗಳು ಸಿಗತ್ತೆ. ಈ ಎಲ್ಲ ಕಥೆಗಳು ನಮ್ಮನ್ನು ಸೆಳೆಯುವ ಜೊತೆಗೆ ನಾವು ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋ ನೀತಿ ಪಾಠವನ್ನು ನಮಗೆ ಕಲಿಸುತ್ತೆ. ಅಂತಹ ನೀತಿಯಲ್ಲಿ ಇದು ಕೂಡ ಒಂದು. ಘೋರ ತಪಸ್ಸನ್ನಾಚರಿಸಿ ದೇವರಿಂದ ಚಿರಂಜೀವಿಯಾಗುವ, ಅಜೇಯರಾಗಿರುವ ವರವನ್ನು ಪಡೆಯುವ ಸಾಕಷ್ಟು ಮಂದಿಯ ಕಥೆಗಳು ಪುರಾಣದಲ್ಲಿ ಸಿಗತ್ತೆ. ಹೀಗೆ ದೇವರ ವರ ಬಲದಿಂದ ಲೋಕಕಂಟಕರಾಗಿ ಮೆರೆದಾಡಿ ಸಂಹಾರವಾದವರ ಕಥೆಗಳೂ ಅನೇಕ ಇವೆ. ವರ ಕೊಟ್ಟ ದೇವನನ್ನೇ ಕಾಡಿದ ರಕ್ಕಸರ ಕಥೆಯೂ ಇದೆ. ಹಾಗೆ ಇದು ಕೂಡ ಅಂಥದ್ದೇ ಒಂದು ಪೌರಾಣಿಕ ಕಥೆ. ಒಬ್ಬನ ವರಬಲದಿಂದ, ಅದರ ಪರಿಣಾಮದಿಂದ ದೇವನಾದ ಪರಮೇಶ್ವರ ಮತ್ತು ಶ್ರೀಕೃಷ್ಣನ ನಡುವೆಯೂ ಯುದ್ಧ ನಡೆದಿತ್ತು. ಪ್ರೇಮ ಕಥೆಯೊಂದು ಈ ಯುದ್ಧಕ್ಕೆ ಮುನ್ನುಡಿ ಬರೆದಿತ್ತು. ಆ ಕಥೆ ಏನು ನೋಡೋಣ. ಲೋಕವ ಕಾಯುವ ದೇವರಾದ ಪರಶಿವ ಮತ್ತು ಶ್ರೀಕೃಷ್ಣ ಪರಮಾತ್ಮನ ನಡುವೆ ಯುದ್ಧಕ್ಕೆ ಕಾರಣವಾಗುವವನು ಒಬ್ಬ ರಾಕ್ಷಸ. ಅವನೇ ಅಸುರರ ರಾಜ ಬಾಣಾಸುರ. ಬಾಲ್ಯದಿಂದಲೂ ಮಹಾನ್ ಶಿವ ಭಕ್ತನಿವನು. ಹೀಗಾಗಿ ಶಿವದೇವರ ಬಲವನ್ನು, ಒಲವನ್ನು ಪಡೆಯುವ ಸಲುವಾಗಿ ಕಷ್ಟಪಟ್ಟು ಧ್ಯಾನ ಮಾಡಿ ಪೂಜೆ ಮಾಡುತ್ತಿದ್ದ. ಈತನ ಧ್ಯಾನ ತಪಸ್ಸಿಗೆ ಮೆಚ್ಚಿದ ಶಿವದೇವರು ಈತನೆದುರು ಪ್ರತ್ಯಕ್ಷರಾದರು. ಈ ವೇಳೆ ತನಗೆ 1000 ಶಕ್ತಿಶಾಲಿ ತೋಳುಗಳನ್ನು ಕರುಣಿಸಬೇಕು ಮತ್ತು ತನಗೆ ತೊಂದರೆಯಾದಾಗ ಬಂದು ನೀನು ರಕ್ಷಣೆ ಮಾಡಬೇಕೆಂದು ವರ ಕೇಳಿದ. ಶಿವದೇವರು ಕೂಡ ಈತ ಕೇಳಿದ ವರವನ್ನು ಕರುಣಿಸಿದರು. ಹೀಗೆ 1000 ತೋಳುಗಳು ಬಾಣಾಸುರನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿತ್ತು. ಹಾಗೆ ವರಬಲದ ದರ್ಪ. ಸಾಮಾನ್ಯವಾಗಿ ಎಲ್ಲ ರಾಕ್ಷಸರು ಮಾಡುವುದು ಇದನ್ನೇ.
ತಮ್ಮ ವರಬಲದಿಂದ ಇವರು ಲೋಕಕಂಟಕರಾಗಿ ಮೆರೆದಾಡುವುದು ಹೊಸದೇನೂ ಅಲ್ಲ. ಅಂತೆಯೇ ಬಾಣಾಸುರ ಕೂಡ ಹಾಗೆ ಮಾಡಿದನು. ಶಿವದೇವರಿಂದ ಪಡೆದ ವರವನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಬಾಣಾಸುರ ಮೆರೆದ. ಜೊತೆಗೆ ಅಹಂಕಾರದಿಂದಲೂ ಕೈಲಾಸಕ್ಕೂ ಆಕ್ರಮಣ ಮಾಡಲು ಹೋಗಿದ್ದ. ಇದರಿಂದ ಶಿವದೇವರು ಕುಪಿತಗೊಂಡಿದ್ದರು. ಜೊತೆಗೆ ನಿನ್ನ ಮರಣವು ಸನ್ನಿಹಿತವಾಗುತ್ತಿದೆ ಎಂಬುದನ್ನು ನೆನಪಿಸುತ್ತಾರೆ. ಹೀಗೆ ದರ್ಪದಿಂದ ಮೆರೆದಾಡುತ್ತಿದ್ದ ಬಾಣಾಸುರ ಅವನ ಬಾಳಿನಲ್ಲಿ ಮತ್ತೊಂದು ಘಟನೆಯೂ ಕೂಡ ನಡೆಯುತ್ತದೆ. ಅದು ಆತನ ಪುತ್ರಿಯ ಪ್ರೇಮ. ಬಾಣಾಸುರನಿಗೆ ಸುಂದರಿಯಾದ ಪುತ್ರಿಯೊಬ್ಬಳಿದ್ದಳು. ಅವಳೇ ಉಷಾ. ಈ ಉಷಾ ಕನಸಿನಲ್ಲಿ ಓರ್ವ ಸುಂದರ ರಾಜಕುಮಾರನನ್ನ ಕಂಡಿದ್ದಳು. ಜೊತೆಗೆ ಆ ಕನಸಿನ ಚೆಲುವನನ್ನೇ ಪ್ರೇಮಿಸಲು ಆರಂಭಿಸಿದಳು. ತನ್ನ ಈ ಕನಸು ಹಾಗೂ ಪ್ರೇಮದ ಬಗ್ಗೆ ಉಷಾ ತನ್ನ ದಾಸಿ ಚಿತ್ರಲೇಖೆಗೆ ತಿಳಿಸಿದ್ದಳು. ಚಿತ್ರಲೇಖೆ ಎಲ್ಲ ಮಾನವೀಯ ವಿದ್ಯಮಾನವನ್ನ ಅರಿತಿದ್ದಳು. ಹೀಗಾಗಿ ಈಕೆ ಉಷಾ ಕನಸಿನಲ್ಲಿ ಕಂಡಿದ್ದ ಚೆಲುವನ ಚಿತ್ರವನ್ನ ಬಿಡಿಸಿದ್ದಳು. ಉಷಾ ಕೂಡ ನನ್ನ ಕನಸಿನಲ್ಲಿ ಬಂದ ಸುಂದರ ಈತನೇ ಎಂದು ದೃಢಪಡಿಸಿದಳು. ಆ ಚೆಲುವ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗ ಅನಿರುದ್ಧ. ಅಂದರೆ ಕೃಷ್ಣನ ಮಗ ಪ್ರದ್ಯುಮ್ನನ ಪುತ್ರ ಈ ಅನಿರುದ್ಧ. ಇದಾದ ಬಳಿಕ ತಾನು ಪ್ರೀತಿಸುತ್ತಿರುವ ಅನಿರುದ್ಧನನ್ನು ಕರೆತರುವಂತೆ ಉಷಾ ಚಿತ್ರಲೇಖೆಗೆ ಹೇಳುತ್ತಾಳೆ. ಮಾಯಾವಿದ್ಯೆಯನ್ನು ಬಲ್ಲವಳಾಗಿದ್ದ ಆಕೆ ದ್ವಾರಕವನ್ನು ತಲುಪಿ ನಿದ್ರಿಸುತ್ತಿದ್ದ ಅನಿರುದ್ಧನ ಪ್ರಜ್ಞೆ ತಪ್ಪಿಸಿ ಬಾಣಾಸುರನ ಅರಮನೆಗೆ ಕರೆತಂದಿದ್ದಳು. ನಂತರ ಎಚ್ಚರಗೊಂಡ ಅನಿರುದ್ಧ ಉಷಾಳನ್ನು ಕಂಡ. ಉಷಾ ತನ್ನ ಮನದಿಂಗಿತವನ್ನು ಹೇಳಿಕೊಂಡಳು. ಈಕೆಯ ಚೆಲುವಿಗೆ ಮನಸೋತ ಅನಿರುದ್ಧನು ಈಕೆಯನ್ನು ಪ್ರೀತಿಸಲು ಪ್ರಾರಂಭಿಸಿದ್ದ. ಅನಿರುದ್ಧ ಬಾಣಾಸುರನ ಅರಮನೆಯಲ್ಲೇ ಇದ್ದರೂ ಇದು ಆತನಿಗೆ ಗೊತ್ತಿರಲಿಲ್ಲ. ಕೆಲವು ದಿನಗಳ ಬಳಿಕ ಬಾಣಾಸುರ ಅನಿರುದ್ಧನನ್ನ ಕಂಡುಹಿಡಿದು ಸೆರೆಗಟ್ಟಿದನು. ಜೊತೆಗೆ ಅನಿರುದ್ಧನ ಬಗ್ಗೆ ತಿಳಿದ ಬಾಣಾಸುರ ಈತನನ್ನ ಸೆರೆಯಲ್ಲಿಟ್ಟಿರುವ ಬಗ್ಗೆ ಶ್ರೀಕೃಷ್ಣನಿಗೆ ಸಂದೇಶ ಕಳಿಸುತ್ತಿದ್ದ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಪ್ರದ್ಯುಮ್ನನೊಂದಿಗೆ ಅವನ ಸೈನ್ಯದೊಂದಿಗೆ ಬಂದು ಬಾಣಾಸುರನ ರಾಜ್ಯಕ್ಕೆ ಆಕ್ರಮಣ ಮಾಡಿದರು. ಈ ಯುದ್ಧದಲ್ಲಿ ಬಾಣಾಸುರನ ಸೈನ್ಯವು ನಾಶವಾಗತೊಡಗಿತ್ತು. ಶ್ರೀಕೃಷ್ಣನೆದುರು ಬಾಣಾಸುರ ಶಕ್ತಿಹೀನನಾಗಿದ್ದ. ಆಗ ಬಾಣಾಸುರನಿಗೆ ಶಿವ ನೀಡಿದ್ದ ಇನ್ನೊಂದು ವರದ ನೆನಪಾಗುತ್ತದೆ. ಅದು ತಾನು ಸಂಕಷ್ಟದಲ್ಲಿರುವಾಗ ಬಂದು ನನ್ನನ್ನು ರಕ್ಷಿಸಬೇಕೆಂಬ ವರ. ಹೀಗಾಗಿ ಬಾಣಾಸುರ ಶಿವದೇವರನ್ನ ಪ್ರಾರ್ಥಿಸುತ್ತಾನೆ. ಬಾಣಾಸುರನ ಪ್ರಾರ್ಥನೆಯಂತೆ ಪ್ರತ್ಯಕ್ಷನಾದ ಶಿವದೇವರು ಕೊಟ್ಟ ಮಾತಿನಂತೆ ಆತನ ರಕ್ಷಣೆಗೆ ಮುಂದಾಗುತ್ತಾರೆ. ಶಿವ ಮತ್ತು ಕೃಷ್ಣನ ನಡುವೆ ಯುದ್ಧ ನಡೆಯುತ್ತದೆ. ಆದರೆ ಬಾಣಾಸುರನಿಗೆ ಶಿವದೇವರ ಬಲ ಇರುವ ತನಕ ಆತನನ್ನು ಮಣಿಸಲಾಗುವುದು ಎಂಬುದು ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಈ ನಡುವೆ ಶ್ರೀಕೃಷ್ಣ ಪರಮಾತ್ಮ ಪ್ರಯೋಗಿಸುವ ಬಾಣವೊಂದು ಶಿವದೇವರನ್ನು ನಿದ್ರಿಸುವಂತೆ ಮಾಡುತ್ತದೆ. ಶಿವ ಪರಮಾತ್ಮ ನಿದ್ರಿಸುತ್ತಿದ್ದಂತೆಯೇ ಪ್ರಹಾರವನ್ನ ಬಿಗಿಗೊಳಿಸಿದ ಕೃಷ್ಣ ಬಾಣಾಸುರನ ಎಲ್ಲ ತೋಳುಗಳನ್ನು ಕತ್ತರಿಸಿದ್ದ. ಕೊನೆಗೆ ತನ್ನ ಸುದರ್ಶನ ಚಕ್ರದಿಂದ ಆತನ ಶಿರವನ್ನು ಕತ್ತರಿಸಬೇಕೆಂದು ಸಿದ್ಧವಾಗುತ್ತಿದ್ದಾಗ ನಿದ್ರೆಯಿಂದ ಎಚ್ಚರಗೊಂಡ ಶಿವ ಮತ್ತೆ ಶ್ರೀಕೃಷ್ಣನನ್ನ ತಡೆದು ಬಾಣಾಸುರನ ರಕ್ಷಣೆಗೆ ಮುಂದಾಗುತ್ತಾರೆ. ಒಂದೊಮ್ಮೆ ಯುದ್ಧ ಮುಂದುವರಿದರೆ ಅದರ ಪರಿಣಾಮವನ್ನು ನೆನೆದು ದೇವಾನುದೇವತೆಗಳು ಭೀತಿಗೊಳ್ಳುತ್ತಾರೆ. ಬ್ರಹ್ಮ ಸೇರಿದಂತೆ ಎಲ್ಲರೂ ಬಂದು ಯುದ್ಧ ನಿಲ್ಲಿಸುವಂತೆ ಇದರ ಭೀಕತೆಯ ಬಗ್ಗೆ ತಿಳಿ ಹೇಳಿ ಮನವಿ ಮಾಡಿಕೊಳ್ಳುತ್ತಾರೆ. ಈ ಎಲ್ಲ ದೃಶ್ಯವನ್ನು ಕಂಡ ಬಳಿಕ ಬಾಣಾಸುರನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತನ್ನ ಅಹಂಕಾರಕ್ಕೆ ಈತ ನಾಚಿಕೆ ಪಡುತ್ತಾನೆ ಮತ್ತು ಶಿವ ಮತ್ತು ಶ್ರೀಕೃಷ್ಣನಲ್ಲಿ ಕ್ಷಮೆಯನ್ನೂ ಯಾಚಿಸುತ್ತಾನೆ. ತಾನಿನ್ನು ಸನ್ಮಾರ್ಗದಲ್ಲಿ ನಡೆಯುವ ವಾಗ್ದಾನವನ್ನು ನೀಡಿದ್ದ ಬಾಣಾಸುರ ಅನಿರುದ್ಧ ಮತ್ತು ಉಷಾಗೂ ಮದುವೆ ಮಾಡಿಕೊಟ್ಟು ಇವರಿಬ್ಬರನ್ನು ಗೌರವಯುತವಾಗಿ ಶ್ರೀಕೃಷ್ಣನೊಂದಿಗೆ ಕಳಿಸಿಕೊಟ್ಟಿದ್ದ. ಈ ಮೂಲಕ ಬಾಣಾಸುರ ಒಳ್ಳೆಯ ದಾರಿಯಲ್ಲಿ ಸಾಗಲು ಆರಂಭಿಸಿದ. ಅಂದರೆ ಅಹಂಕಾರದಿಂದ ಆಗುವ ಪರಿಣಾಮಗಳೇನು, ನಾವು ಹೇಗೆ ಬದುಕಬೇಕು ಎಂಬ ನೀತಿ ಪಾಠವನ್ನು ಕೂಡ
ಈ ಕಥೆ ನಮಗೆ ತಿಳಿಸುತ್ತದೆ. ವೀಕ್ಷಕರೇ, ಕೇಳಿದ್ರಲ್ಲ, ಹಲವಾರು ಕಥೆಗಳು ಹಲವಾರು ಆಯಾಮಗಳಲ್ಲಿ ನಮಗೆ ಒಂದೊಂದು ನಿರ್ದಿಷ್ಟವಾದ ಸಂದೇಶವನ್ನು ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗಿರಬೇಕು, ಹೇಗೆ ಇರಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಹೀಗೆ ಹಲವಾರು ಪಾಠಗಳನ್ನು ಒಂದೊಂದು ಸಂದೇಶವೂ ಒಂದೊಂದು ಕಥೆಯೂ ಕೂಡ ನಮಗೆ ಹೇಳುತ್ತೆ. ನಾವು ಪ್ರತಿ ಬಾರಿ ಅಂದ್ಕೊಳ್ತೀವಿ ನಮ್ಮ ಜೀವನ ಕಷ್ಟ, ನನ್ನ ಜೀವನಕ್ಕೆ ಈ ಥರ ಆಗ್ತಾ ಇದೆ, ನಾನಂತೂ ತುಂಬ ಕಷ್ಟಪಡ್ತಿದ್ದೀನಿ, ಎಲ್ರಿಗಿಂತ ಹೆಚ್ಚು ದುಃಖ ನನಗೇ ಇದೆ, ಎಲ್ರಿಗಿಂತ ಹೆಚ್ಚು ಕಷ್ಟಗಳು ನನಗೇ ಬರ್ತಾ ಇದೆ ಅಂತ ಹಲವಾರು ರೀತಿ ಅಂದ್ಕೊಳ್ತೀವಿ. ಹಲವಾರು ಟೈಮಲ್ಲೂ ಕೂಡ ನಾವು ಇದನ್ನೇ ಮಾಡ್ತಿರ್ತೀವಿ. ಆದರೆ ವೀಕ್ಷಕರೇ, ನಾವು ಒಂದು ವಿಚಾರವನ್ನು ತಿಳ್ಕೊಳ್ಳೇಬೇಕು. ಈ ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ. ದೇವರು ಪ್ರತಿಯೊಬ್ಬರಿಗೂ ಕಷ್ಟಗಳನ್ನು ಕೊಟ್ಟಿರ್ತಾನೆ. ಆದರೆ ಅದನ್ನು ಮೀರಿ ಒಬ್ಬ ವ್ಯಕ್ತಿ ಹೇಗೆ ಬದುಕ್ತಾನೆ, ಕಷ್ಟಗಳಿಂದ ಹೇಗೆ ಹೊರಗಡೆ ಬರ್ತಾನೆ, ಅವನು ಯಾವ ರೀತಿ ಅದನ್ನು ಒಂದು ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ತಗೊಳ್ತಾನೆ ಅನ್ನುವಂತಹ ಪರೀಕ್ಷೆಯನ್ನು ಭಗವಂತ ಮಾಡೇ ಮಾಡ್ತಾನೆ. ಹಾಗಾಗಿ ನಾವು ಕಷ್ಟಗಳು ಬಂದಾಗ ಸೋತು ಹೋಗೋದು ಬೇಡ, ಕುಗ್ಗೋದು ಬೇಡ. ಕಷ್ಟಗಳನ್ನೇ ನಾವು ನಮ್ಮ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮುನ್ನಡಿಬೇಕು. ನಮ್ಮ ಕಷ್ಟಗಳೇ ನಮಗೆ ಸ್ಫೂರ್ತಿಯಾಗಬೇಕು ನಾವು ಜೀವನದಲ್ಲಿ ಬೆಳೆಯೋದಕ್ಕೆ. ಸೊ ಇದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ, ಆಪ್ಷನ್ ಇಲ್ಲ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಳ್ಳೆ ಲೈಫ್ ಲೀಡ್ ಮಾಡೋದಕ್ಕೆ. ಹಾಗಾಗಿ ಯಾವುದೇ ಕಷ್ಟ ಬರಲಿ, ಏನೇ ಇರಲಿ, ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ದೇವರನ್ನು ನಂಬಿದವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ಕೆಟ್ಟದಾಗೋದಕ್ಕೆ ಆ ಭಗವಂತ ಬಿಡೋದು ಇಲ್ಲ. ಸ್ವಲ್ಪ ಸಮಯ ನಿಮ್ಮನ್ನು ಅವನು ಕಾಡಿಸ್ಬೋದು ಅಷ್ಟೇ, ಆದರೆ ಮುಂದೆ ಒಂದು ದಿನ ಒಳ್ಳೆ ಪ್ರತಿಫಲವನ್ನು ನೀಡ್ತಾನೆ. ತಾಳ್ಮೆಯಿಂದ ಇರಿ. ಸೊ ವೀಕ್ಷಕರೇ, ನೀವಿವತ್ತು ಕೇಳಿದಂತಹ ಹಲವಾರು ಕಥೆಗಳು, ಹಲವಾರು ಒಂದು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.